ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಕಳೆಗಳ ಬಗ್ಗೆ ಸ್ವಲ್ಪ ವಿವರಣೆ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ 60% ಜನ ಎಲ್ಲ ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ. ಈ ಕೃಷಿಯಲ್ಲಿ ರೈತರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಏನಂದ್ರೆ ಕಳೆಗಳು. ಈ ಕಳೆಗಳಿಂದ ನಮ್ಮ ರೈತರಿಗೆ ಪ್ರತಿ ವರ್ಷ 30% ಲಾಸ್ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಮುಂತಾದ ಕ್ರಮಗಳು. ಪ್ರಶ್ನೆಯದಾಗಿ ನಾವು ಹೇಳ್ಬೇಕಂದ್ರೆ ನಾವು ಹೊಲಗಳನ್ನು ಉಳುಮೆ ಮಾಡೋದಾಗಿರ್ಬೋದು, ಅದರಿಂದ ನಾವು ಕಳೆಗಳನ್ನ ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರ್ ಲೇಬರ್ಸ್ ಅಂತ ಏನ್ ಕೃಷಿ ಕೂಲಿ ಕಾರ್ಮಿಕರು ಏನ್ ಕರಿತೀವಲ್ಲ, ಅವರಿಂದ ನಾವು ಕಳೆಗಳನ್ನ ನಿಯಂತ್ರಣ ಮಾಡ್ಬೋದು. ಅದೇ ರೀತಿ ಈಗ ಹೊಸ ತಂತ್ರಜ್ಞಾನ ಮುಖಾಂತರ ನಾವೀಗ ರಾಸಾಯನಿಕ ಮುಖಾಂತರ ಕಳೆನಾಶಕಗಳನ್ನು ಬಳಸಿ ನಾವು ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇಲ್ಲಿ ನಮಗೆ ರೈತರಿಗೆ ಈಗಿನ ದಿನಮಾನಗಳಲ್ಲಿ ಅವರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಏನಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ. ಕೂಲಿ ಕಾರ್ಮಿಕರ ಸಮಸ್ಯೆ ಎದುರಿಸುತ್ತಿರುವುದರಿಂದ ಅವರು ಅನಿವಾರ್ಯವಾಗಿ ಕಳೆನಾಶಕದ ಮೊರೆ ಹೋಗಬೇಕಾಗಿದೆ. ಅದರಲ್ಲಿ ಪ್ರತಿಯೊಂದು ಬೆಳೆಗಳಲ್ಲಿ ಅದೊಂದು ನಿರ್ದಿಷ್ಟ ಕಳೆನಾಶಕಗಳಿವೆ, ಅದರಿಂದ ಅವರು ಕಳೆಗಳನ್ನು ನಿಯಂತ್ರಿಸ ಮಾಡಬಹುದು. ಹೀಗೆ ಒಂದು ಉದಾಹರಣೆ ಕೊಡಬಹುದಾದ್ರೆ, ಕಬ್ಬಿನಲ್ಲಿ ಬರ್ತಕ್ಕಂಥ ಉರಿಮಲ್ಲಿಗೆ, ಬಿಳಿಚಿ ಕಸ, ಸ್ಟ್ರೈಗಾ ಅಂತ ಏನ್ ಕರಿತೀವಲ್ಲ, ಇದು ಒಂದು ಪಾರ್ಷಿಯಲ್ ಸ್ಟೆಮ್ ಪ್ಯಾರಾಸೈಟ್ ಆಗಿದ್ದು, ಇದು ಪರಾವಲಂಬಿ ಕಳೆ ಆಗಿದ್ದು, ಇದರ ಬೇರುಗಳು ನಮ್ಮ ಮುಖ್ಯ ಬೆಳೆ ಆದಂತ ಕಬ್ಬಿನ ಬೇರುಗಳ ಜೊತೆಗೆ ಸಂಯೋಜನೆ ಹೊಂದಿ ಕಬ್ಬಿಗೆ ಹಾಕ್ತಕ್ಕಂತ ಗೊಬ್ಬರ ಮತ್ತು ಪೋಷಕಾಂಶಗಳನ್ನ ಇದು ಹೀರಿಕೊಂಡು ಕಬ್ಬಿಗೆ ಯಾವುದೇ ರೀತಿ ಬೆನಿಫಿಟ್ ಕೊಡುವುದಿಲ್ಲ, ಅದರ ಸದುಪಯೋಗ ಆಗೋದಿಲ್ಲ. ಆದ್ದರಿಂದ ಕಬ್ಬಿನಲ್ಲಿ ಯಥೇಚ್ಛವಾಗಿ 90% ಇಳುವರಿ ಮಾಡಬಹುದು. ಈ ಕಳೆಯನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಗ್ರೋಮೋರ್ ಕೇಂದ್ರ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಗ್ರೋಮೋರ್ ಕೇಂದ್ರಕ್ಕೆ ನೀವು ಹಿಂದೆ ಭೇಟಿ ನೀಡಿ ನಿಮ್ಮ ಗುಣಮಟ್ಟವಾದ ಮತ್ತು ಉತ್ಕೃಷ್ಟವಾದ ಕಳೆನಾಶಕವನ್ನು ಹೀಗೆ ಖರೀದಿ ಮಾಡಿ. ನಮ್ಮಲ್ಲಿ ಎಲ್ಲ ಬೆಳೆಗೆ ಮತ್ತು ಎಲ್ಲ ತರಹದ ಕಳೆನಾಶಕಗಳು ಲಭ್ಯ ಇರುವುದರಿಂದ ನಿಮಗೆ ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯದಲ್ಲಿ ನಿಮಗೆ ಅದರದ ರೆಕಮೆಂಡೇಶನ್ ಸಿಗೋದ್ರಿಂದ ನೀವು ನಮ್ಮ ಗ್ರೋಮೋರ್ ಸೆಂಟರ್ಗೆ ಭೇಟಿ ನೀಡಿ. ಎಲ್ಲರಿಗೂ ಧನ್ಯವಾದಗಳು.